ಸರ್ ನಮಸ್ತೆ. ಇವ್ರ ಹೆಸರು ಬಂದು ನಾಗರತ್ನ ಅಂತೇಳಿ, ಮತ್ತು ಇವ್ರ ಹೆಸರು ಬಂದು ನಾಗರಾಜ್ ಅಂತೇಳಿ. ಇವರು ಒಂದು ಸಮಸ್ಯೆಗೋಸ್ಕರ ಬಂದಿದ್ರು. ಮನೆಯಲ್ಲಿ ಭಾಳ ಹುಷಾರು ತಪ್ಪಿದ್ರು. ಮತ್ತು ಅವ್ರಿರೋ ಮನೆಯಲ್ಲೂ ಅಷ್ಟೊಂದು ಏಳಿಗೆ ಇರಲಿಲ್ಲ. ಮತ್ತು ಮನೆಯಲ್ಲಿ ಮಗೊಂದು ಸ್ವಲ್ಪ ಸಮಸ್ಯೆಗಳಿತ್ತು. ಮತ್ತು ಅವರು ಸ್ವಲ್ಪ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾರೆ. ಅವ್ರಿಗೂ ವ್ಯವಹಾರದಲ್ಲಿ ಭಾಳ ಕಷ್ಟಗಳಿತ್ತು. ಬಂದು ನಮ್ಮ ಹತ್ರ ಅಂಜನೇಯ ಶಾಸ್ತ್ರ ಕೇಳಿದ್ರು. ಈಗಾಗಲೇ ಒಂದು 7-8 ತಿಂಗಳಿಂದ ಬರ್ತಾರೆ ಇವರು. ಕೇಳಿದ್ರು. ಮತ್ತು ನಾವು ಹೇಳಿದ್ವಿ ನಿಮ್ಗೆ ಈ ಥರ ಎಲ್ಲ ಸಮಸ್ಯೆಗಳಿದೆ ಅಂತೇಳಿ. ಆ ಥರ ಸಮಸ್ಯೆ ಹೇಳಿದ್ಮೇಲೆ ಅದನ್ನೆಲ್ಲ ಅವರು ಹಿಂದೆ ಮುಂದೆ ನೋಡಿದಿರೋ ಒಂದೇ ವಾರಕ್ಕೇನೆ ಅವರು ಬಂದು ಡೇಟ್ ಇಸ್ಕೊಂಡು ಮಾಡಿಸ್ಕೊಂಡಾದ್ಮೇಲೆ ಚೆನ್ನಾಗಿದ್ದಾರೆ. ಮತ್ತು ಮಗನ ಪರಿಸ್ಥಿತಿನೂ ಸ್ವಲ್ಪ ಸುಧಾರಣೆ ಬಂದಿದೆ. ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ವ್ಯವಹಾರಗಳು ಸರ್ವೇ ಸಾಮಾನ್ಯ ನಡೀತಾ ಐತೆ. ಮುಂದೆ ಅವ್ರ ಹತ್ರ ಕೇಳಿ ಸರ್. ಹೇಳಿ ಮೇಡಮ್, ನಿಮಗೆ ಏನೆಲ್ಲ ತೊಂದರೆಗಳಿತ್ತು? ಯಾವ ಇಲ್ಲಿ ಬಂದ್ಮೇಲೆ ಏನೆಲ್ಲ ಒಳ್ಳೇದಾಗೈತೆ? ನಾನು ಯೂಟ್ಯೂಬ್ ನೋಡ್ಕೊಂಡೆ ಬಂದೆ. ನಾನು ಎಲ್ಲಾರು ಹೇಳ್ತಾ ಇದ್ದೆ ಹೋಗ್ಬೇಡ, ಹಂಗೆ ಮಾಡಬೇಡ ಅಂತ ಹೇಳಿ ನಾನು ದೇವ್ರು ನಂಬ್ಕೊಂಡು ಬಂದೆ. ಯಾವ ಥರ ತೊಂದರೆಗಳಿತ್ತು ಮನೇಲಿ? ನಂಗೆ ಇದ್ದೇನೆ ಬರ್ತಾರೆ, ರಾತ್ರಿ ಅದೇ ಉರಿ ಬಂದ್ಬಿಡೋದು. ಇಲ್ಲಿಂದ ಮೈ ನೋವು ಎಲ್ಲ ಉರಿ ಬಂದ್ಬಿಡೋದು. ಉರಿ ಯಾವ ಥರ ಉರಿ ಅಂದ್ರೆ ಬೆಂಕಿ? ಅಲ್ಲ, ಉಪ್ಪು ಮೇಲೆ ಮೆಣಸಿನ್ಕಾಯಿ ಇದಾಗ್ತಾರೆ, ಹಿಂಗೆ ಉಪ್ಪು ಬರುತ್ತೆ, ಹಂಗೆ ಊರು ಬಂದ್ಬಿಡೋದು. ಹಂಗೆ ನಾವು ದೇವ್ರ ಜಪ ಎಲ್ಲ ಮಾಡ್ತಾ ಇದ್ದೆ, ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದೆ. ಅಷ್ಟೊತ್ತರ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕರ್ಪೂರ ಅಂಟಿಸ್ತಾ ಇದ್ದೆ. 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿಯಲ್ಲಿ ಪಕ್ಕದಲ್ಲಿ ಇರೋ ದೇವಸ್ಥಾನದಲ್ಲೇ ತುಂಬಾ ಹಿಂಸೆ ಪಟ್ಟಿದ್ದೀನಿ. ತುಂಬಾ ಜನ ಇಲ್ಲ, ರಾತ್ರಿ ಆಗೋದು. ರಾತ್ರಿ ಅಮಾವಾಸ್ಯೆ ಪೂರ್ಣಿಮೆ ಅಂದ್ರೆ ಜಾಸ್ತಿ ಆಗ್ಬಿಡೋದು. ಸುಮಾರು 24 ವರ್ಷದಿಂದ ಹಿಂಗೆ ಇತ್ತು ನಮ್ಗೆ. ತುಂಬಾ ಕಡೆ ಹೋಗಿ ತುಂಬಾ ಲಕ್ಷ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೋಸ್ಕರ. ಎಲ್ಲೂ ಸರಿಯಾಗಿಲ್ಲ. ಸ್ವಲ್ಪ ಆಗೋದು ತಿರ್ಗಾ ಸ್ಟಾರ್ಟ್ ಆಗೋದು. ಹಂಗೆ 6 ತಿಂಗಳು ಚೆನ್ನಾಗಿದೆ, 6 ತಿಂಗಳು ಹಂಗಿಂಗ್ ಮಾಡಿ ನಮ್ಮ ಮಗಳ ಜೀವನ ಹಾಳು ಮಾಡ್ಬಿಟ್ರು ಜನಗಳು. ಅವರು ಅದೇ ಆಚೆ ಹೋಗ್ಬಿಡಂಗೆ, ಬೇರೆ ಸ್ವಂತ ಇಷ್ಟಪಟ್ಟು ಹೋಗ್ಬಿಡಂಗೆ ಮಾಡ್ಬಿಟ್ಟಿದ್ರು. ಅವ್ರು ಹಂಗೆ ಹೋಗ್ಬಿಟ್ರು. ಬೇರೆ ಮದುವೆ ಮಾಡ್ಕೊಂಡು ಇದಾಗ್ಬಿಟ್ಟಿತ್ತು. ಇದಾರೆ, ಅವ್ರ ಎದುರಲ್ಲಿ ಇದಾರೆ. ನಮ್ಮ ತಮ್ಮ, ನಮ್ಮ ಮಗ ಮಾತ್ರ ನಾವು ನೋಡ್ಕೊತಾ ಇದೀವಿ. ಚೆನ್ನಾಗಿ ಓದ್ತಾ ಇದ್ದಾನೆ, ತುಂಬಾ ಇಂಟೆಲಿಜೆಂಟ್, ತುಂಬಾ ಚೆನ್ನಾಗಿ ಓದ್ತಾನೆ. ಡಿಗ್ರಿ ಪಾಸ್ ಮಾಡಿದ, ಈ ವರ್ಷ ಡಿಗ್ರಿ, ನೆಕ್ಸ್ಟ್ MBA ಮಾಡ್ತಾನೆ. ಎಲ್ಲ ತೋರಿಸಿದ್ವಿ ಹಾಸ್ಪಿಟ್ಲ್. ಎಷ್ಟು ಬ್ಲಡ್ ಚೆಕಪ್ ಎಲ್ಲ, ಶುಗರ್ 3 ತಿಂಗಳು ಎಲ್ಲ ಚೆಕ್ ಮಾಡ್ಸ, ಏನ್ ಆಗ್ತಾ ಇಲ್ಲ. ನನಗೆ ಮಾತ್ರ ಇಲ್ಲಿಂದ ತುಂಬಾ ಓದಿ ಬಂದ್ಬಿಡೋದು. ಬೇರೆ ಇಷ್ಟು ಮಾತ್ರನೇ, ನಿದ್ದೆ ಬರ್ತಾ ಇರಲಿಲ್ಲ. ಸ್ಟಾರ್ಟ್ ಆದ್ರೆ 3 ಗಂಟೆವರೆಗೂ ನಾವು ದೇವ್ರ ಜಪ ಮಾಡ್ಬೇಕು, ಹಂಗಾಗ್ತಾ ಇತ್ತು. ಸ್ವಲ್ಪ ಲೈಟ್ ಆಗೋದು. ಆಮೇಲೆ ವಿಭೂತಿ ಕೊಡ್ತಾ ಇದ್ರು ಅಮ್ಮ ಅವರು, ನಿಂಬೆಹಣ್ಣು ಅದು ಇಳೆ ತೆಗ್ದು ಎಲ್ಲ ಹೊಡೆದು ಎಲ್ಲ ಮಾಡಿದ್ರು. ಆಮೇಲೆ ಚೆನ್ನಾಗೋಯ್ತು. ಆಮೇಲೆ ಮನೆ ಸಿಗ್ತಾನೆ ಇರಲಿಲ್ಲ. ಒಂದು 6 ತಿಂಗಳಿಂದ ದೇವ್ರನ್ನ ಬೇಡ್ಕೊಂಡೆ, ರಾಹುಕೇತು ಶಾಂತಿ ದಿವಸನೇ ಬೇಡ್ಕೊಂಡೆ. ಅದೇ ಡೇಟಿಗೆ ಒಳ್ಳೆ ಮನೆ, ಹೊಸ ಮನೆ ಸಿಕ್ತು ನಮ್ಗೆ ಬೀಸಿಗೆ. ತುಂಬಾ ಚೆನ್ನಾಗಿದೆ ಮನೆ ಮಾತ್ರ. ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿ ಮನೆ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಈಗ ಕುಟುಂಬ ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಮನೆ ಕಡೆ ಬೇರೆ ಏನ್ ತೊಂದರೆ ಇತ್ತು? ಇಲ್ಲ, ತುಂಬಾ ಆಟ ಮಂತ್ರ ಮಾಡ್ಸೋ ತುಂಬಾ ನಮ್ಗೆ ಸ್ವಂತದವ್ರು ಮಾಡ್ಸೋರು, ನಮ್ಮ ಫ್ರೆಂಡ್ಸ್ಗಳು, ಅಕ್ಕಪಕ್ಕದವ್ರು, ಹೊಟ್ಟೆವರಿಗೆ ತುಂಬಾ ಮಾಡೋರು ನಮ್ಗೆ. ನಾವು ತುಂಬಾ ದೇವ್ರ ಪೂಜೆ ಭಕ್ತಿ ತುಂಬಾ, ನಮ್ಮನ್ನ ನೋಡಿ ತುಂಬಾ ಹೊಟ್ಟೆವ್ರು ಕೊಡ್ತಾ ಇದ್ರು. ಇವ್ರ ಕಡೆ ತುಂಬಾ ನಮ್ಗೆ ಕಾಟ ಕೊಟ್ಟಿದ್ದಾರೆ. ಸುಮ್ಮನೆ ತುಂಬಾ ಇವ್ರ ಕೆಲಸಗಳಲ್ಲಿ ತುಂಬಾ ಅಡೆತಡೆ ಇತ್ತು. ಇವಾಗ ನಾಳೆ ರಿಜಿಸ್ಟರ್ ದುಡ್ಡು ಬರ್ಬೇಕು ಅನ್ನೋದಾಗ ಅವಾಗ ರಾತ್ರಿನೇ ಕಟ್ ಆಗ್ಬಿಡೋದು. ಆ ಬಿಸ್ನೆಸ್ ಕ್ಯಾನ್ಸಲ್ ಆಗ್ಬಿಡೋದು. ಲಕ್ಷ ಹಂಗೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಹಂಗೆ ಮಾಡಿ ಇವಾಗ ಒಂದು ಬಿಸ್ನೆಸ್ ಆಗಿದೆ. ಇವಾಗೆಲ್ಲ ಚೆನ್ನಾಗಿದೀವಿ ಸರ್. ನಮ್ಮ ಮಗ ಸ್ವಲ್ಪ ಹೇಳಿದ ಮತ್ತೆ ಕೇಳ್ತಾ ಇದ್ದಾನೆ. ಇಲ್ಲ, ತುಂಬಾ ಅವನೇ ಹಿಂಸೆ ಆಗ್ಬಿಟ್ಟಿತ್ತು ನಮ್ಗೆ. ಅವನ್ನ ಹಾಸ್ಟೆಲ್ ಬಿಟ್ಟು ಓದಿಸಿದೀವಿ ನಾವು. ಸುಮಾರು 5 ಹಾಸ್ಟೆಲ್ ಚೇಂಜ್ ಮಾಡಿ ಓದಿಸಿ. ಇರ್ತಾರಿಲ್ಲ, ಆತ ಕಾಟ ಜಾಸ್ತಿ. ಈ 4 ವರ್ಷ ಬೇರೆ ಇತ್ತಲ್ಲ, ಅದರಿಂದ ತುಂಬಾ ಕಾಟ ನಮ್ಮ ಮಗಂದು. ಅವನಿಗೋಸ್ಕರ ತುಂಬಾ ಹಿಂಸೆ ಪಟ್ಟಿದ್ದೀನಿ. ಇವಾಗ ಚೆನ್ನಾಗಿದ್ದಾನೆ, ನಮ್ಮ ಮಾತು ಚೆನ್ನಾಗಿ ಕೇಳ್ತಾನೆ. ಹೇಳಿ ಮೇಡಮ್, ಇದು ಏನಕ್ಕೋಸ್ಕರ ಏನ್ ತೊಂದರೆ? ಅದು ಕಾಲು ಸೆಳ್ಕೊಳಿ ತರ ಸರ್. ಅವ್ರಿಗೆ ಒಂದೇ ಕೈ ಒಂದೇ ಕಾಲು, ಕೈ ಸೆಳ್ಕು, ಉರಿ. ಇವ್ರಿಗೆ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ರು. ಒಂದು ಆತ್ಮ ಅಂತಂದ್ರೆ ಹೇಗೆ ಅಂತಂದ್ರೆ, ಒಂದು ಚೌಡಿ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ರು ಅವ್ರಿಗೆ. ಅದೇನ್ ಮಾಡ್ತಿತ್ತು ಅಂತಂದ್ರೆ, ಇಲ್ಲಿ ಸೊಂಟದ ಹತ್ರ ಸೇರ್ಕೊಂಡು ಅದು ಕೊಡ್ತಿದ್ದು ಉರಿ. ಇವ್ರಿಗೆ ಉರಿ ಮಲ್ಗಿದ್ರೆ ಉರಿ ಜಾಸ್ತಿ ಆಗ್ತಿತ್ತು. ಎದ್ದಿದ್ರೆ ಕಡಿಮೆ. ಮತ್ತೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ. ಮತ್ತೆ ಮನೆ ಹತ್ರ ದಿನ ನಿಂಬೆಹಣ್ಣು ತಗೊಂಡು ಹೊಡೆಯೋದು, ಮತ್ತೆ ಅರ್ಶಿನ ಕುಂಕುಮ ಹಾಕೋದು, ಅಕ್ಷಂತೆ ಹಾಕೋದು, ಈ ತರ ಪಾಟ್ಗಳಲ್ಲಿ ನಿಮ್ಗೆ ಕಾಣಿಸೋದ? ಇಲ್ಲ, ಹೇಳ್ತಾ ಇದ್ದ ಅಮ್ಮ ಹೇಳಿದ್ರು. ಆಮೇಲೆ ಹೇಳಿದ್ಮೇಲೆ ಇವ್ರು ತೆಗ್ದ್ಬಿಟ್ಟು ಎಲ್ಲ ಸುತ್ತಾಕಿದ್ರು. ಅವ್ರು ಹೇಳಿದ್ದಲ್ಲಿ ಹೋಗಿ ನೋಡಿದಾಗ ಇತ್ತ? ಎಲ್ಲ ಇತ್ತು, ಎಲ್ಲ ತುಂಬಾ ನಿಂಬೆಹಣ್ಣು ಮೊಟ್ಟೆನೇ ಇತ್ತು. ತುಂಬಾ ಜಾಸ್ತಿ. ಇಲ್ಲ, ಆಕ್ಚುಲಿ 6 ತಿಂಗಳು ಹಿಂದೆನೆ ಸತ್ತೋಗ್ಬೇಕು, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ನನಗೆ.
ತುಂಬ ಮೈಷರ್ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದೋಗ್ಬಿಟ್ಟಿದ್ದೆ. ಬೇರೆ ಈ ಕೈಗೆ ಮಾತ್ರ ಇದಾಗಿತ್ತು. ಸದ್ಯಕ್ಕೆ ನಂಗೆ ಏನಾಗಿಲ್ಲ. ಈ ಕೈ 3 ತಿಂಗಳಾದ್ಮೇಲೆ ಚೆನ್ನಾಗಾಯ್ತು. ನಮ್ಮ ಮಗನಿಗೆ ಅವನು ಸ್ಪಾಟಲ್ಲಿ ಹೋಗ್ಬೇಕಾಗಿತ್ತು. ತುಂಬ ಇಡೀ ಕುಟುಂಬ ನಮ್ಮ ಮಗನ ಮೇಲೆ ಕಣ್ಣು ಜಾಸ್ತಿ, ನನಗೆ ನಮ್ಮ ಮಗನ ಮೇಲೆ ಇಬ್ಬರ ಮೇಲೆ ಕಣ್ಣು, ಇವ್ರದೆಲ್ಲ ನಮ್ಮ ಇಬ್ಬರದೇ ತುಂಬ ಕಣ್ಣು. ಯಾಕಂದ್ರೆ ನಾವು ನಮ್ಮದೇ ಜೀವನ ಬೇರೆ, ಹಿಂಗೆ ಇರ್ಬೇಕು, ಹಿಂಗೆ ಬದುಕಬೇಕಂತ ನಾವು ಆಸೆ ಪಡೋರು. ನಾವು ಹಂಗೆ ಇದು ಮಾಡ್ತಾ ಇದೀವಿ. ಇಲ್ಲಿ ಬಂದಾಗಿ ನಾವು ಕೆಲಸ ಹೋಗ್ತಾ ಇದೀವಿ ಸರ್, ಕೆಲಸ ಹೋಗ್ತಾ ಇದೀವಿ. ಹಾಂ, ಬ್ಯಾಂಕಲ್ಲಿ ಹೋಗ್ತಾ ಇದ್ದಾರೆ, ಸೌತ್ ಇಂಡಿಯನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಪರ್ಮನೆಂಟೇ ಆಗಿಲ್ಲ, 26 ವರ್ಷ ಆಗ್ತಾ ಇದೆ. ಕಮ್ಮಿ ಸಂಬಳದಲ್ಲಿ ಜೀವನ ಮಾಡ್ತಾ ಇದೀವಿ. ಹಂಗೂ ನಾನು ಕೆಲಸ ಮಾಡಿ ನಾನು ಜೀವನ ಮಾಡ್ತೀನಿ. ನಾನು ಮನೇಲಿ ಕುತ್ಕೊಂಡು ಇಬ್ರು ದುಡಿತಾ ಇದೀವಿ. ಹಾಂ, ಇವಾಗ ಡಿಗ್ರಿ ಆಗ್ಬಿಡುತ್ತೆ, ನೆಕ್ಸ್ಟ್ MBA ಮಾಡಕ್ ಹೋಗ್ತಾ ಇದ್ದಾರೆ. ಅದೇ ದೇವ್ರ ಮತ್ತೆ ತುಂಬಾ ಸತ್ಯ ಇದೆ. ದಿವಸ ದೇವ್ರ ನೆನ್ಸ್ಕೊಂಡು ದೀಪ ಹಚ್ತಾ ಇರ್ತೀವಿ ಮನೇಲಿ ಎಲ್ಲಾರನ್ನ. ಎಲ್ಲ ಕಟ್ಟೆಲ್ಲ ಹೊಡೆದು ಬಗೆಹರಿಸಿದ್ವಿ ಸರ್, ಒಂದೇ ಸರಿನೇ. ಇವರು ಕ್ಲಿಯರ್ ಮಾಡಿದ್ಮೇಲೆ ನಿಮ್ಗೆ ಒಂದೇ ಸರಿ ನಿಂತೋಯ್ತು ಸರ್. ಆಮೇಲೆ ಇವಾಗ ಈ ಮನೆಗೆ ಬಂದ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ನಿಂಬೆಹಣ್ಣು ಹಾಕಿದ ರೋಡಲ್ಲಿ ಹಾಕಿದ್ರೆ ನಮ್ಮ ಮಗ ಇಡೀ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಯಾರೋ ಜಗಳಕ್ಕೆ ಹೋಗ್ಬೇಕನ್ನೋಷ್ಟರಲ್ಲಿ ಅದೆಲ್ಲ ಮಾಡ್ಬಿಟ್ಟಿದ್ರು. ನಾನು ಅದಕ್ಕೆ ಬಂದು ಹೇಳ್ದೆ ಅಮ್ಮನಿಗೆ, ಈ ಥರ ಆಗಿದೆಯಮ್ಮ ನೋಡಿ ಅಂತ ಹೇಳ್ದೆ. ಅದೇ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ, ಸುಳ್ಳು ಅಂತ ಹೇಳಲ್ಲ ನಾನು. ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ. 3 ಗಂಟೆ ಎದ್ದೇಳ್ತೀವಿ. ನಮ್ದು ಚೆನ್ನಾಗಿದೆ. 25 ವರ್ಷದಿಂದ ನಮ್ಗೆ ಇತ್ತಿತರ. ಇಲ್ಲಿ ಬಂದು ಎಷ್ಟು ದಿವಸದಲ್ಲಿ? 6 ತಿಂಗಳಾಯ್ತು ಇಲ್ಲಿ ಬಂದು ನಾನು. ಎಲ್ಲ ಗುಣ ಎಲ್ಲ ಚೆನ್ನಾಗಿದೆ. ಅಂದ್ರೆ ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಅವರು ಬಂದಿದ್ದು ಒಂದೇ ವಾರಕ್ಕೇನೆ ಅವ್ರು ನೆಕ್ಸ್ಟ್ ಡೇಟ್ ಇಸ್ಕೊಂಡ್ಬಿಟ್ಟೇನೆ ಅವ್ರು ಪರಿಹಾರ ಮಾಡಿಸ್ಕೊಬಿಟ್ರು. 15 ದಿನಕ್ಕೆ ಪರಿಹಾರ ಆಗೋಯ್ತು. ಅವ್ರು ಬಂದಿದ್ದು 15 ದಿನಕ್ಕೇನೆ. ಇವಾಗ 6 ತಿಂಗಳಿಂದ ಪ್ರತಿ ಹೋಮಕ್ಕೂ ಬರ್ತೀವಿ. ಹಾ, ನಡ್ಕೊಂತಾ ಇದ್ದೆ ಮನೇಲೆ. ದೇವ್ರು ರೆಗ್ಯುಲರ್ ಬರ್ತಾ ಇತ್ತು. ತುಂಬಾ ಕಾಟ ಇತ್ತು ನಮ್ಗೆ. ಎಲ್ಲ ದೇವ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಗಳ ಜೀವನ ಹೆಂಗೈತಿ ನೋಡಿ ಇದಾರೆ ಅಲ್ಲಿ. ಅವಳ ಇವತ್ತು ಅವ್ರನ್ನ ಕರ್ಕೊ ಬಂದವ್ರೆ ಕೇಳ್ಬೇಕು ಅಂತ ಹೇಳಿ. ಅವ್ರನ್ನು ಮಾತಾಡ್ಸ್ತೀರಾ? ಮಾತಾಡ್ತೀಯಾ? ಅವ್ರು ಮಾತಾಡಬೇಡಿ, ನೆಕ್ಸ್ಟ್ ಟೈಮ್ ಮಾತಾಡ್ತಾಳ್ಬೇಡಿ. ಫಸ್ಟ್ ಟೈಮ್ ಎಲ್ಲ ನಾವೇ ನೋಡ್ಕೊಂತಾ ಇದೀವಿ. ಏನ್ ಮಾಡೋದು ಅಂತ ಅವನು ಸಿಕ್ಕವನ. ಲವ್ ಮ್ಯಾರೇಜ್ ಸರ್. ಅವನ ಜೀವನ ಸ್ವಲ್ಪ ಸರಿ ಇಲ್ಲ. ಅವನು ಅಷ್ಟೇ. ನಾವೇ ಇಲ್ಲ ಅಲ್ಲೇ ಇದ್ದಾರೆ. ನಾನು ಲೀಸ್ ಹಾಕೊಟ್ಟಿದ್ದೀನಿ ಮನೆ ಅವ್ರಿಗೆ. ಲೀಸ್ ಹಾಕೊಟ್ಟಿದ್ದೀನಿ. ಮಕ್ಕಳು ನಾನು ಮಗು ನಾನೇ ನೋಡ್ಕೊಂತಾ ಇದ್ದೀನಿ, ದೊಡ್ಡ ಮಗುನ. ಇಲ್ಲ, ದೇವ್ರ ಶಕ್ತಿ ಇದೆ ಸರ್, ನಾವು ಸುಳ್ಳು ಹೇಳಲ್ಲ. ಸಾಕು, ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಒಂದೇ ಆಸೆ ನನಗೆ. ಚೆನ್ನಾಗಿರ್ತಾರೆ ಬಿಡಕ್ಕ, ಟೆನ್ಷನ್ ತಗೋಬೇಡ, ದೇವ್ರಿದ್ದಾರೆ. ಒಳ್ಳೇದಾಗೈತೆ ಇಲ್ಲಿ ಬಂದ್ಮೇಲೆ ಸ್ವಾಮಿಗಳು ನಿಮ್ಗೆ ಇದ್ದಿದ್ದು ಅದು ಪ್ರಯೋಗಗಳು ಇವತ್ತು ಏನು ನಿಮ್ಗೆ ಟಚ್ ಆಗ್ತಾ ಇಲ್ಲ? ಏನಿಲ್ಲ ಸರ್, ಚೆನ್ನಾಗಿ ಎಷ್ಟೇ ಮಾಡಿದ್ರು ಅದು ಟಚ್ ಹೇಳಿದ್ದಾರೆ ಈ ಥರ ಮಾಡಿ ಅಂತ. ಎಲ್ಲ ಮಾಡ್ತೀವಿ, ಎಲ್ಲ ಕರೆಕ್ಟಾಗಿ ಆಗ್ಬಿಡುತ್ತೆ. ಈಗ ಅವ್ರೇನೋ ಈಗಲೂ ಪ್ರಯತ್ನ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ, ಮಾಡ್ತಾವ್ರೆ. ನಾನು ಹೇಳಿದೀನಿ, ನಿಮ್ಮನ್ನೇ ನಿಲ್ಸ್ಕೊಂಡು ಅಂದಿ ಕಡಿದ್ರೆ ನಿಮ್ಗೆ ಏನಾಗಲ್ಲ, ಟೆನ್ಷನ್ ತಗೋಬೇಡಿ ಅಂತ ಹೇಳಿದೀನಿ. ಅದೇ ದೇವ್ರ ಎಫೆಕ್ಟ್ ಏನಾಗ್ತಿಲ್ಲ. ಏನಂತಂದ್ರೆ ಇವಾಗ ಒಂದು ಮನೆ ಬೇಕಂತ ರೋಡಲ್ಲ ಮಾಡಿ ಹಾಕಿರ್ತಾರೆ. ಇವ್ರು ನೋಡ್ದಿರೋ ತುಳಿದೋ ಇಲ್ಲ ದಾಟಿದಾಗ ಅದು ಒಂದು ಚೂರು ಹಂಗೆ ಎಲ್ಲೋ ಒಂದು ಪಾದಕ್ಕೆ ಒಂದು ಮುಳ್ಳು ಚುಚ್ಚಿದಂಗೆ ಆಗುತ್ತೆ. ಅದು ಇವಾಗ ತಕ್ಷಣ ನಮಗ್ ಫೋನ್ ಮಾಡ್ತಾರೆ, ನಾನು ಇಲ್ಲಿಂದ ರೆಡಿ ಮಾಡ್ತೀನಿ, ಅಲ್ಲಿ ಹೇಳ್ತೀನಿ, ಆ ರೀತಿ ನಿಂಬೆಹಣ್ಣು ನೋಡ್ಕೊಳ್ಳೋ ಕೊಡ್ಕೊಂತಾರೆ, ಅಲ್ಲಿ ಕ್ಲಿಯರ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮನ್ನ ನಾನು ಅದೇ ನೆನ್ಸ್ಕೊತೀನಿ. ನಿಮ್ಮನ್ನ ಟಿವಿಯಲ್ಲಿ ನೋಡಿದ್ನಲ್ಲ, ಮೊಬೈಲಲ್ಲಿ, ಅದು ನೋಡೋದೇ ಬಂದಿದ್ದೀನಿ ಇಲ್ಲಿಗೆ. ಒಳ್ಳೇದಾಯ್ತು ಸರ್, ಥ್ಯಾಂಕ್ ಯು ಸರ್. ಇವ್ರ ಹೆಸರು ಬಂದು ಶಂಕರ್ ಅಂತೇಳಿ. ಈಗಾಗಲೇ ಒಂದು 5 ತಿಂಗಳು ಮುಂಚೆ ಬಂದಿದ್ರು ನಮ್ಮ ಹತ್ರ ಅಂಜನ ಶಾಸ್ತ್ರ ಕೇಳಕ್ಕೆ ಅಂತೇಳಿ. ಅವಾಗ ಅಂಜನದಲ್ಲೆಲ್ಲ ನೋಡಿ ಮತ್ತೆ ಅವ್ರ ಸಮಸ್ಯೆಗಳೆಲ್ಲ ತಿಳಿಸಿದ್ವಿ. ಮತ್ತೆ ಅವ್ರ ಮನೇಲಿ ಆಗ್ತಿರೋ ಸಮಸ್ಯೆನೂ ನಮ್ಮ ಹತ್ರ ಶೇರ್ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಮಾಡ್ಬೇಕೇನು ಅಂತೇಳಿ ಎಲ್ಲ ಮಾಡ್ಕೊಟ್ಟಿದೀವಿ. ಅವ್ರ ಪಾಪ ಬಹಳ ಕಡೆ ಸುತ್ತಿದ್ದಾರೆ, ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ದುಡ್ಡು ಖರ್ಚಾಗಿದೆ, ಪರಿಹಾರ ಸಿಕ್ಕಿಲ್ಲ. ಅವ್ರ ಮಕ್ಕಳು ಇಬ್ರು ಬಂದು ಡಾಕ್ಟರ್ಗಳು ಇದ್ಕಿದ್ದಂಗೆ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೇನೋ ಆಪರೇಷನ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದೈತೆ ಅವ್ರಿಗೆ. ಅದ್ ನಡೆದಾದ್ಮೇಲೆ ಅವ್ರಿಗೆ ಅವತ್ತಿಂದ ಮಕ್ಕಳು ಕಡೆ ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ, ಈ ಕಡೆ ಮದ್ವೆಗೂ ಅವ್ರಿಗೆ ದಾರಿ ಆಗಿರ್ಲಿಲ್ಲ. ಇವಾಗೆಲ್ಲ ಮಾಡ್ಕೊಟ್ವಿ. ಇವಾಗ ಮೊದಲನೇ ಮಗಳು ಮದ್ವೆ ಆಗಿದೆ. ಮದ್ವೆ ಆಗಿ ಇನ್ನ ಒಂದು 4-5 ದಿನ ಆಗಿದೆ ಸರ್, ರೀಸೆಂಟ್ ಆಗಿ. ಇಬ್ರು ಹೆಣ್ಮಕ್ಳು ಸರ್? ಹೌದು, ಹೆಣ್ಮಕ್ಳು ಇಬ್ರು. ಹೌದು. ನಮಸ್ಕಾರ. ನಿಮ್ದು ಹೇಳಿ. ನಮಸ್ಕಾರ. ನೀವು ಸಿಕ್ಕಾಕೊಂಡ್ರಿ? ನಮಸ್ಕಾರ. ನಮ್ಮ ಕಾವ್ಯ ಮೇಡಮ್ ಹೇಳಿದಂಗೆ ನಾವು ಒಂದು 5-6 ತಿಂಗಳಿಂದ
ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ನಾವು ಹೋಮಕ್ಕೆಲ್ಲ ಬರ್ತೀವಿ. ಸೊ ನಮಗೇನು ಒಳ್ಳೆಯದಾಗಿದೆ, ಮೇಡಮ್ ಹೇಳ್ದಂಗೆ ನಾವು ನಡ್ಕೊಂಡಿದ್ದೀವಿ. ನಮ್ಗೆ ಒಳ್ಳೆಯದಾಗಿದೆ. ಎಲ್ಲ ಶುಭ ಕಾರ್ಯಗಳೆಲ್ಲ ಇನ್ನೂ ಆಗ್ತಾ ಇದೆ. ಈಗ ಶುಭ ಕಾರ್ಯಗಳು ಯಾಕೆ ಆಗ್ತಾ ಇರಲಿಲ್ಲ? ಯಾಕೆ ಅದು ಮದುವೆ ಕೂಡ ಬಂದಿರಲಿಲ್ಲ, ಇಲ್ಲ ಏನಾಗಿತ್ತು? ಇಲ್ಲ, ಆ ಥರ ಏನಿಲ್ಲ. ಮೇಡಮ್ ಅವರು ನಮಗೊಂದು ಸ್ವಲ್ಪ ಹೇಳಿದರು, ಈ ಥರ ಮಾಡಬೇಕು, ಈ ಥರ ಮಾಡಬೇಕಂತ. ಅದರಂತೆ ನಾವು ನಡ್ಕೊಂಡಿದ್ದೀವಿ. ಅವರು ಹೇಳಿ ಮಾಡಿಸಿದ್ದಾರೆ. ಸೊ ಅದಂತೆ ನಮ್ಗೆ ಪರಿಹಾರ ಆಗಿದೆ. ನಮಗೆಲ್ಲ ಒಳ್ಳೇದಾಗಿದೆ. ಮದುವೆಗೆ ನೀವು ಎಷ್ಟು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ರಿ? ಸುಮಾರು ವರ್ಷಗಳಿಂದನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಅಲ್ಲೆಲ್ಲೂ ಫೇಲ್ಯೂರ್ ಆಗ್ತಾ ಇತ್ತು? ಅಂದರೆ ಫೇಲ್ಯೂರ್ ಅಂದರೆ ನಮಗೆ ನಮ್ಮನೆಯವ್ರು ಬೇರೆ ಕಡೆ ಇದ್ದರು, ನಾವು ಬೇರೆ ಕಡೆ ಇದ್ವಿ. ಅವರು ನಾವೆಲ್ಲ ಒಟ್ಟಿಗಿದ್ದಿದ್ದು ಒಂದು ಸ್ವಲ್ಪ ಅನಾನುಕೂಲ ಇತ್ತು. ಅನಾನುಕೂಲ ಅಂದರೆ ಇನ್ನೊಬ್ಬ ಮಗಳ ಹತ್ರ ಒಬ್ರಿದ್ದು, ನಾವು ಒಬ್ಬರಿದ್ವಿ. ಸೊ ಇವಾಗ ಎಲ್ಲ ಒಟ್ಟಿಗಿದ್ದೀವಿ, ಏನು ತೊಂದರೆ ಇಲ್ಲ. ಅಂದ್ರೆ ಕುಟುಂಬ ಒಟ್ಟಿಗೆ ಇರಲಿಲ್ಲ ನೀವು ಮೊದಲು? ಅಂದರೆ ಒಟ್ಟಿಗಿರಲಿಲ್ಲ ಅಂದರೆ ನನ್ನ ಮಗಳು ಓದ್ತಾ ಇರೋದ್ರಿಂದ ನಮ್ಮ ಮನೆಯವರು ಅಲ್ಲಿ ಇರಬೇಕಾಯ್ತು. ಇಬ್ರು ಏನು ಓದಿದ್ದಾರೆ ಸರ್? ಇಬ್ಬರು ಡಾಕ್ಟರ್ಸ್. ಇಬ್ರು ಈಗ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಹೌದು, ಎಲ್ಲ ಒಳ್ಳೇದಾಗಿದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ದೇವರು ಸತ್ಯ ಇದೆ, ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳು ಏನಂತ ಹೇಳ್ತಾರೆ ಇವಾಗ? ಆರಾಮಾಗಿದ್ದಾರೆ. ಅವರು ಆರಾಮಾಗಿದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಮದುವೆ ಬಿಟ್ಟು ಬೇರೆ ಏನಾದರೂ ತೊಂದರೆ ಇತ್ತ ಮನೆ ಕಡೆ? ಅದೆಲ್ಲ ನನಗಿಂತ ಮೇಡಮ್ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ಬೋದು. ಅದು ಅವ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳಿದರು. ಅದನ್ನು ನಾವು ಚಾಚು ತಪ್ಪದಂಗೆ ಪಾಲನೆ ಮಾಡಿದ್ವಿ. ನಮಗೆಲ್ಲ ಒಳ್ಳೇದಾಗಿದೆ. ಏನಿತ್ತು ಮೇಡಮ್ ಮನೆ ಕಡೆ? ಸರ್ ಇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಮಾಡ್ಬಿಟ್ಟಿದ್ರು ಸರ್. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟು ಇವ್ರ ಮನೇಲಿ ಶುಭ ಕಾರ್ಯ ಆಗ್ಬಾರ್ದು, ಇವ್ರ ಹೆಣ್ಮಕ್ಳು ಉದ್ದೇಶ ಅಂತಂದ್ರೆ ಇವ್ರು ಮನೆಯಲ್ಲಿ ಯಾರು ಉದ್ಧಾರ ಆಗ್ಬಾರ್ದು, ಮತ್ತೆ ಅವ್ರು ಹೇಳ್ದಂಗೆ ಇವ್ರು ಕೇಳಿಲ್ಲ ಅನ್ನೋದಕ್ಕೆ, ಈಗ ಅವ್ರನ್ನ ಬಿಟ್ಟು ಇವ್ರು ಮಾಡಬಾರ್ದು ಅನ್ನೋದಕ್ಕೆ ಆ ತರ ಮಾಡಿಸ್ಬಿಟ್ಟಿಂದ ಹೆಣ್ಮಕ್ಳ ಮನಸ್ಥಿತಿನೇ ಹಾಳು ಮಾಡ್ಬಿಟ್ಟಿದ್ರು. ಹೆಣ್ಮಕ್ಳ ಮನಸ್ಥಿತಿ ಹಾಳು ಮಾಡ್ಬಿಟ್ಟು ಹೆಣ್ಮಕ್ಳೇ ಮದ್ವೆಗೆ ಒಪ್ತಿರ್ಲಿಲ್ಲ. ಅಂದ್ರೆ ಗಂಡುಗಳು ಬಂದವರು ಒಪ್ಕೊಂತಾ ಇದ್ರು ಕೂಡ ಹೆಣ್ಮಕ್ಳು ರಿಜೆಕ್ಟ್ ಎಲ್ಲ ಒಪ್ಕೊಳ್ತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಬಟ್ ಕೂಡ ಬರ್ತಾ ಇರಲಿಲ್ಲ. ಇವ್ರ ಮನ್ಸು ಆ ಥರನೇ ಇತ್ತು, ಮದುವೆ ಆಗೋ ಒಂದು ಮನ್ಸಿತ್ತು, ಆ ಥರನೇ ಇತ್ತು. ಸೊ ಅದೆಲ್ಲ ಸರಿ ಹೋಗಿದೆ, ಇವಾಗ ಎಲ್ಲ ಒಳ್ಳೇದಾಗಿದೆ. ಸೊ ನಿಮ್ಗೇನು ಹೇಳೋರು ಅವರು ಮದುವೆ ವಿಚಾರ? ಅವ್ರು ಏನು ಅದ್ರ ಬಗ್ಗೆ ಹೇಳ್ತಾ ಇರಲಿಲ್ಲ, ಪ್ರಸ್ತಾಪ ಏನು ಹೇಳ್ತಾ ಇರಲಿಲ್ಲ. ಸೊ ಅಂತ ಇತ್ತು. ಸೊ ಅದೆಲ್ಲ ಪರಿಹಾರ ಆಗಿದೆ, ಸರಿ ಹೋಗಿದೆ. ಇದು ಮದುವೆ ಸಂಬಂಧ ಹುಡುಕಕ್ಕೆ ಶುರು ಮಾಡಿದ್ದು 2 ವರ್ಷದಿಂದ ಮಾಡಿದ್ವಿ. ಸೊ ಈಗ ಅದು ಕೂಡ ಬಂದು ಮದುವೆ ಆಗಿದೆ, ಒಳ್ಳೇದಾಗಿದೆ. ಸೊ ಹುಡುಗ ಏನ್ ಮಾಡ್ತಾವ್ರೆ? ಯಾವ ತರದ ಸಂಬಂಧ ಕೂಡ ಬಂದಿತ್ತು? ಇಲ್ಲ, ಒಳ್ಳೆ ಸಂಬಂಧ. ಹುಡುಗನ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಪರವಾಗಿಲ್ಲ, ಮತ್ತೆ ಎಲ್ಲ ಒಳ್ಳೇದಾಗಿದೆ. ಹೌದು. ಸೊ ಅವ್ರು ಹ್ಯಾಪಿ ಇದ್ದಾರೆ? ಹ್ಯಾಪಿ ಆಗಿದ್ದಾರೆ. ಸೊ ಈಗ ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಈ ಶುಭ ಕಾರ್ಯ ನಡೆದೈತೆ. ಹೌದು. ನೀವು ಕುಟುಂಬದಲ್ಲಿ ದೂರ ಅಂದ್ರೆ ಒಬ್ಬ ಮಗಳ ಓದ್ತಾ ಇರೋದ್ರಿಂದ ಮನೆ ಅಂದ್ರೆ ನೀವು ಅವರು ಆಸ್ತಿ ಏನಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತ, ಇಲ್ಲ ಅಂದ್ರೆ ಇನ್ನೇನಕ್ಕೋಸ್ಕರ ಅವರು ಮದುವೆ? ಸರ್ ಆಸ್ತಿ ವಿಚಾರಕ್ಕೆ ಮಾಡಿಲ್ಲ. ಅಂದ್ರೆ ಇವ್ರ ಮನೆಗೆ ಶುಭ ಕಾರ್ಯಗಳು ಆಗ್ಬಾರ್ದು. ಇವರು ಬರೀ ನೋವಲ್ಲೇ ಕೊರಗಿ ಹೋಗ್ಬೇಕು. ಮನೆಯಲ್ಲಿ ಒಬ್ರ ಮಾತು ಒಬ್ರು ಕೇಳಬಾರ್ದು, ಜಗಳಗಳು ಆಡ್ಕೋಬೇಕು. ಮನೆಯಲ್ಲಿ ಹೇಳ್ಬೇಕಂದ್ರೆ ಯಾರಿಗೂ ಮನಸ್ಸು ಸಮಾಧಾನ ಇರಬಾರ್ದು. ಆ ರೀತಿ ಮಾಡ್ಬಿಟ್ಟಿದ್ರು. ಅವರು ಕಂಟಿನ್ಯೂಸ್ ಆಗಿ 3 days ಬಂದವ್ರು ನಮ್ಮ ಹತ್ರ. ಇವತ್ತು ಬಂದು, ನಾಳೆನೋ ಬಂದು, ನಾಡಿದ್ದು 3 ದಿನ ಹಿಂದಿಂದ ಬಂದವ್ರೆ. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೇಳಲ್ಲ, ನಾನು ಫ್ರೀ, ಇವತ್ತು ರಜಾ ಅಂದ್ರು. ಅಮ್ಮಮ್ಮ ಹಂಗ್ ಮಾಡ್ಬೇಡಿ ಪ್ಲೀಸ್ ಅಮ್ಮ, ಹೇಳಬೇಕಮ್ಮ ಅಂತೇಳಿ ಅವ್ರು ಹಿಂದಿಂದ ಬಂದವ್ರೆ. ತಿರ್ಗಾ ನಾವ್ ಇಲ್ಲಿ ದೇವ್ರಿಗೆ ಅರ್ಕೆ ಮಾಡ್ಕೊಳಕ್ ಹೇಳಿದ್ವಿ, ಅರ್ಕೆ ಮಾಡ್ಕೊಂಡ್ರು. ಮತ್ತೆ ನಿಮ್ಗೆ ಕಟ್ಟೊಡ್ದು ಬಗೆಹರಿಸ್ಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಅವ್ರ ಕಟ್ಟೆಲ್ಲ ಹೊಡೆದು ಬಗೆಹರಿಸ್ಕೊಂಡ್ರು. ಮತ್ತೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು. ಮದ್ವೆಗಿಂತ ಮುಂಚೆನೆ ದೇವ್ರಿಗೆ ಆರ್ಡರ್ ಕೊಟ್ಬಿಟ್ರು. ಅಂದ್ರೆ ಇಲ್ಲಿ ರಾವು ಕೇತು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ದೇವ್ರ ಕಾರ್ಯ ತಾನೆ. ಅದಕ್ಕೆ ಇವಾಗ ಆರ್ಡರ್ ಕೊಟ್ಬಿಟ್ರು. ಅದ್ ಆರ್ಡರ್ ಕೊಟ್ಬಿಟ್ಟಿದೀವಿ. ಇವಾಗ ನೆಕ್ಸ್ಟ್ ಎರಡು ಮಾಡಿಸ್ತಾವ್ರೆ. ಇವಾಗ ನೆಕ್ಸ್ಟ್ ಪ್ರತಿಷ್ಠಾಪನೆಗೆ ಅವರೇ ಬಂದು ಕುತ್ಕೊಂಡು ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಇವಾಗ 2ನೇ ಮಗಳಿಗೂ ಹುಡುಗ ಸೆಟ್ ಆಗೋರೆ. ಆ ಹುಡುಗಂದು ಸಮೇತ ಅವರು ಫೋಟೋ ಜಾತಕ ಎಲ್ಲ ತಗೊಂಡ್ ನಮಗೂ ತೋರ್ಸಿದ್ರು. ಚೆನ್ನಾಗಿ ಬರುತ್ತೆ, ಕೊಟ್ಟು ಮಾಡಿ ಅಂದ್ವಿ. ನಾವು ಯಾವ ಹುಡುಗನ್ಗೆ ಆಯ್ಕೆ ಮಾಡ್ಕೊಟ್ವು ಅದೇ ಹುಡುಗನ್ಗೆ ಕೊಟ್ಟು ಮಾಡೋರು. ಚೆನ್ನಾಗಿದ್ದಾರೆ. ಮತ್ತೆ ಇವಾಗ 2ನೇ ಮಗಳಿಗೂ ಅದೇ ಹುಡುಗನ್ಗೆನೆ ಸೆಟ್ ಮಾಡೋರು. ಅಂದ್ರೆ ಇವಾಗ ಒಂದು ಶುಭ ಕಾರ್ಯ ಆಗುತ್ತೆ, ಇಲ್ಲಿ ಬಂದು ಕೇಳ್ಕೊಂಡು ಆಮೇಲೆ ಅವ್ರು ಏನ್ ಪರಿಹಾರ ಹೇಳ್ತಾರೆ ಅದು ಮಾಡಿಕೊಂಡು. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಲ್ಲ, ಅವ್ರ ಒಂದು ಮಾತು ಕೇಳಿ ಮುಂದೆ ಹೆಜ್ಜೆ ಇದೆ. ಸೊ ಎಲ್ಲ ಒಳ್ಳೇದೇ ಆಗಿದೆ.
ಸೊ ಇಲ್ಲಿ ಈ ದೇವಸ್ಥಾನದಿಂದ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೇದಾಗೈತೆ. ಹಂಗಾಗಿ ನೀವು ರಾಹು ಕೇತುದು ನಾವು ಹೋಮಕ್ಕೆ ಬರ್ತೀವಿ. ಮಾಡಿಸ್ಕೊಡ್ತಾ ಇದ್ದೀವಿ. ಮಾಡಿಸ್ಕೊಡ್ತವ್ರೆ ಮತ್ತೆ ಪ್ರತಿ ಹೋಮಕ್ಕೂ ಬರ್ತಾರೆ. ಮೊನ್ನೆ ಅಕ್ಷಯ ತೃತೀಯ ದಿನನೇ ಅವ್ರ ಮಗಳದು ಧಾರೆ ಆಗಿರೋದು. ಸೂಪರ್, ಒಳ್ಳೆ ದಿನ. ಎಲ್ಲ ಶುಭ ಕಾರ್ಯಗಳು ಚೆನ್ನಾಗಾಗಲಿ, ಒಳ್ಳೆ. ಕುಟುಂಬಕ್ಕೆ ದೈವದ ಕಡೆಯಿಂದ ಒಳ್ಳೇದಾಗಲಿ. ಓಕೆ, ನಮಸ್ಕಾರ.